ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅಯೋಧ್ಯಾಕಾಂಡ, ಇದರಿಂದ ಚೌಪಾಯಿಗಳು ಮತ್ತೆ ದೋಹೆಯನ್ನ ತಿಳ್ಕೊಳ್ಳೋಣ. ಕೈಕೇಯಿ ಸುವ ಕುಟಿಲಮತಿ ರಾಮ ಬಿಮುಖ ಗತ ಲಾಜ, तुम्ह चाहत सुख मोह बस मोही से अधम के राज, कहूँ सांच सब सुनि पति आहूँ, चाहिय धर्मशील नर नाहूँ, मोही राजू हठी देई हूँ जबही, रसा रसा तल जाई तबही, मोहि समान को पाप निवासु, जेहि लगी सीय राम बन बासु, राय राम कहु काननु दीन्हा, बिछुरत गमनु अमरपुर कीन्हा, मैं सठु सब अनरथ कर हेतु, बैठ बात सब सुनवु सचेतु, बिनु रघुबीर बिलो की अबासु, रहे प्राण सही जग उपहासु, राम पुनीत विषय रस रूखे, लोलुप भूमि भोग के भूखे, कह लगी कहूँ हृदय कठिनाई, निदरी कुलिसु जेहि लही बड़ाई. ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಇಲ್ಲಿ ಮೊದಲು ಭರತ ಏನ್ ಮಾಡ್ತಾನೆ, ನಾನು ಯಾರು ಅನ್ನೋ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾನೆ. ಹೋದ ಒಂದು ಭಾಗದಲ್ಲಿ ಏನ್ ಹೇಳ್ದ, ನನಗೆ ಯಾವುದು ಶ್ರೇಯಸ್ಕರ ಅನ್ನೋದು ನನಗೆ ಗೊತ್ತಿದೆ, ನಾನು ರಾಮನ ಸೇವೆಯಲ್ಲಿ ಇರಬೇಕು, ಅವನು ಎಲ್ಲಿರ್ತಾನೋ ಅಲ್ಲಿರ್ಬೇಕು, ಅದು ನನಗೆ ಒಳಿತು ಅನ್ನೋದು ಗೊತ್ತಿದೆ ನನಗೆ, ಅದಕ್ಕೆ ರಾಮನ ಹತ್ರ ಹೋಗೋದಕ್ಕೆ ನನಗೆ ಬಿಟ್ಬಿಡಿ ಅಂತ ಕೇಳ್ಕೊಳ್ತಾನೆ. ಈಗ ಇಲ್ಲಿ ನಾನು ಯಾರು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾನೆ. ನಾನು ಕೈಕೇಯಿ ಮಗ. ಕುಟಿಲಮತಿ ಅಂತಂದ್ರೇನು, ಕೆಟ್ಟದಾಗಿ ಯೋಚನೆ ಮಾಡುವಂಥವಳು, ಅಂಥ ಒಂದು ಬುದ್ಧಿ ಇರುವಂಥವಳು. ಮತ್ತೆ ರಾಮ ವಿಮುಖ ಅಂದ್ರೆ ರಾಮನಿಗೆ ವಿರುದ್ಧವಾಗಿ ಮುಖ ಮಾಡ್ಕೊಂಡಿರೋದು, ರಾಮನಿಗೆ ವಿರುದ್ಧವಾಗಿ ಮಾತಾಡೋದು ಅಂಥವನು. ಮತ್ತೆ ಲಜ್ಜಾವಿಹೀನ, ಲಜ್ಜೆನೇ ಇಲ್ಲ ನನಗೆ, ಸ್ವಲ್ಪ ಕೂಡ ನಾಚಿಕೆ ಇಲ್ಲ. ಅಂತಹ ಈ ಅಧಮನ ಆಳ್ವಿಕೆಯಿಂದ ನೀವು ಸುಖವನ್ನ ಬಯಸೋದು ಬರೀ ಮೋಹವಷ್ಟೇ. ಅಂದ್ರೆ ಅಂಥ ಕೆಟ್ಟ ಬುದ್ಧಿ ಇರುವಂತಹ ನನ್ನಂಥವನು ಅಧಮ ಅಂತ ಅಲ್ಲಿ ಹೇಳ್ಕೊಳ್ತಾ ಇದ್ದಾನೆ. ರಾಮನಿಗೆ ವಿಮುಖನಾಗ್ಬಿಟ್ಟಿದ್ದೀನಿ ನಾನು, ಸ್ವಲ್ಪನೂ ನಾಚಿಕೆ ಇಲ್ಲ. ಅವನನ್ನ ಕಾಡಕ್ಕೆ ಕಳಿಸಿ ನಾನು ಅರಮನೆಯಲ್ಲಿ ಇದೀನಲ್ಲ, ಇನ್ನೂ ನನ್ನ ಪ್ರಾಣ ಹೋಗ್ಲಿಲ್ವಲ್ಲ, ನಾನು ಇನ್ನೆಷ್ಟು ಅಧಮ ಅನ್ನೋದನ್ನ ತಿಳ್ಕೊಳ್ಳಿ. ಇಂಥ ಅಧಮ ಆಳ್ವಿಕೆಯನ್ನ ಮಾಡಿದ್ರೆ ನೀವು ಸುಖವನ್ನ ಬಯಸೋದು, ಅಂದ್ರೆ ನೀವು ಭರತ ಆಳ್ವಿಕೆಯನ್ನ ನಡೆಸಿದ್ರೆ ನಾವೆಲ್ಲ ಸುಖವಾಗಿರಬಹುದು ಅಂತ ಹೇಳ್ತಾರಲ್ಲ, ನೀವು ಆ ರೀತಿ ಅನ್ಕೊಂಡಿದ್ದೀರಲ್ಲ, ಅದು ಬರೀ ಮೋಹ ಅಷ್ಟೇನೆ. ನಾನು ನಿಜವನ್ನೇ ಹೇಳ್ತಾ ಇದ್ದೀನಿ, ನೀವೆಲ್ಲ ಕೇಳಿ ವಿಶ್ವಾಸ ಇಡಿ ನನ್ನ ಮೇಲೆ. ಧರ್ಮಶೀಲನಾದವನೇ ರಾಜನಾಗಬೇಕು, ಧರ್ಮವನ್ನ ಯಾರು ಫಾಲೋ ಮಾಡ್ತಾರೋ ಅವರು ರಾಜರಾಗಬೇಕು. ನೀವು ಬಲವಂತವಾಗಿ ನನ್ನನ್ನ ರಾಜನನ್ನಾಗಿ ಮಾಡಿದ್ರೆ ಈ ಭೂಮಿ ರಸಾತಳಕ್ಕೆ ಸೇರ್ಕೊಂಡ್ಬಿಡುತ್ತೆ. ಅಂದ್ರೆ ಪಾತಾಳದಲ್ಲೇ ಅತೀ ಕೆಳಗಡೆ ಇರುವಂಥ ಅಧಮಲೋಕ ಅಂತಂದ್ರೆ ರಸಾತಳ, ಅಲ್ಲಿಗೆ ಹೋಗಿ ಸೇರ್ಕೊಂಡ್ಬಿಡುತ್ತೆ ಈ ಭೂಮಿ ಅಷ್ಟೇನೆ. ನನ್ನಂಥವನು ಏನಾದರೂ ಇಲ್ಲಿ ರಾಜ್ಯಭಾರವನ್ನ ಮಾಡಿದ್ರೆ, ನನ್ನ ಕಾರಣದಿಂದಾನೇ ಸೀತಾರಾಮರು ಕಾಡು ಪಾಲಾದ್ರು. ಈಗ ಮಾಡಿದವ್ರು ಯಾರಾದ್ರೂ ಆಗಿರ್ಬೋದು, ಕಾರಣ ಯಾರಿಂದ ಆಯ್ತು, ಯಾರಿಗೋಸ್ಕರ ಆಯ್ತು? ನನ್ನಿಂದ ತಾನೇ. ನನ್ನ ಕಾರಣದಿಂದ ಸೀತಾರಾಮರು ಏನು ಮಾಡಿದ್ರು, ಕಾಡು ಪಾಲಾಗಿದ್ದಾರೆ. ಅಂತಹ ಪಾಪಾತ್ಮ ನಾನಲ್ಲದೆ ಬೇರೆ ಯಾರು ತಾನೇ ಇದ್ದಾರೆ? ಅಂದ್ರೆ ಅವ್ರನ್ನ ಕಾಡಿಗೆ ಕಳಿಸಿದ್ದೀನಲ್ಲ, ನನ್ನಂಥ ಪಾಪಾತ್ಮ ಇನ್ಯಾರಾದ್ರೂ ಬೇರೆ ಇರೋದಕ್ಕೆ ಸಾಧ್ಯನಾ? ಮಹಾರಾಜರು ಶ್ರೀರಾಮನಿಗೆ ವನವಾಸವನ್ನ ವಿಧಿಸಿದ್ದಾರೆ. ಮತ್ತೆ ಅವನ ವಿಯೋಗವನ್ನ ತಡ್ಕೊಳಕ್ಕಾಗದೆ, ಅವನನ್ನು ಬಿಟ್ಟಿರೋದಕ್ಕಾಗದೆ ಅವರು ಸ್ವರ್ಗಸ್ಥರಾದ್ರು. ಆದರೆ ಈ ಎಲ್ಲ ಅನರ್ಥಗಳಿಗೆ ಕಾರಣನಾದಂತಹ ನಾನು ಪ್ರಜ್ಞಾಪೂರ್ಣನಾಗಿ ಕೂತ್ಕೊಂಡು ಇದೆಲ್ಲವನ್ನು ಕೂಡ ಕೇಳ್ತಾ ಇದ್ದೀನಿ. ಅಂದ್ರೆ ಏನು, ಎಷ್ಟೆಲ್ಲ ದೊಡ್ಡ ದೊಡ್ಡ ಘಟನೆಗಳು ನಡೆದೋಗಿದೆ. ತಂದೆ ಸತ್ತೋಗಿದ್ದಾರೆ, ನನ್ನ ಅಣ್ಣ ಅತ್ತಿಗೆ ಕಾಡಲ್ಲಿ ಕಾಡ್ಪಾಲಾಗಿದ್ದಾರೆ, ಇನ್ನೂ ಎಂತೆಂಥ ಅನರ್ಥಗಳು ನಡೀತಾ ಇದೆಯೋ ಎಲ್ಲದಕ್ಕೂ ಕಾರಣನಾಗಿದ್ದರೂ ಕೂಡ ನಾನು ಇಲ್ಲಿ ಕೂತ್ಕೊಂಡು ಪ್ರಜ್ಞೆ ಇಟ್ಕೊಂಡು, ಅಂದ್ರೇನು, ಇಂಥ ಘಟನೆಗಳು ನಡೆದ ಮೇಲೆ ನನಗೆ ಜೀವನೇ ಇರಬಾರ್ದು, ನಾನು ಸತ್ತು ಹೋಗಬೇಕು, ಆದರೂ ಕೂಡ ಪ್ರಜ್ಞಾಪೂರ್ಣನಾಗಿ ನನಗೆಲ್ಲ ಗೊತ್ತಾಗ್ತಾ ಇದೆ. ಆ ರೀತಿ ನಾನು ಇದನ್ನೆಲ್ಲ ಕೇಳ್ತಾ ಇದ್ದೀನಿ. ರಾಮನಿಲ್ಲದ ಮನೆಯನ್ನ ನೋಡಿ ಜಗತ್ತಿನ ಉಪಹಾಸವನ್ನ ಸಹಿಸ್ಕೊಂಡು ಕೂಡ ನೋಡಿ, ರಾಮ ಇಲ್ಲದೆ ಇದ್ಮೇಲೆ ನಾನು ಬದುಕಬಾರ್ದು, ಆದರೂ ನನ್ನ ಜೀವ ಇನ್ನೂ ಇದೆ.
ಮತ್ತೆ ಜಗತ್ತಲ್ಲಿರೋರೆಲ್ಲ ನನ್ನನ್ನು ಉಪಹಾಸ ಮಾಡ್ಕೊಳ್ತಾ ಇದ್ದಾರೆ, ಅಂದರೆ ನಗ್ತಾ ಇದ್ದಾರೆ, ಆಡ್ಕೊಳ್ತಾ ಇದ್ದಾರೆ. ಆದರೂ ಕೂಡ ಅದನ್ನೆಲ್ಲ ಸಹಿಸ್ಕೊಂಡು ಇನ್ನೂ ಈ ಪ್ರಾಣ ಉಳಿದಿದೆಯಲ್ಲ, ಕಾರಣ ಏನು ಅಂತಂದರೆ ಈ ಪ್ರಾಣಗಳು ಪವಿತ್ರವಾದ ಶ್ರೀರಾಮನ ಪ್ರೇಮರಸದಲ್ಲಿ ಆಸಕ್ತವಾಗಿಲ್ಲ ಅಂತ ಅರ್ಥ. ನೋಡಿ ಎಷ್ಟು ರೀತಿ ಯೋಚನೆ ಮಾಡ್ತಾ ಇದ್ದಾನೆ. ಈಗ ರಾಮನನ್ನ ಬಿಟ್ಟಿರೋದಕ್ಕಾಗಲ್ಲ ಅಂದಿದ ತಕ್ಷಣ ಹೇಗೆ ದಶರಥ ಮಹಾರಾಜ ಒದ್ದಾಡ್ಬಿಟ್ಟು ನೀರಿಲ್ದೇ ಇರೋ ಮೀನು ಹೇಗೆ ಒದ್ದಾಡುತ್ತೋ ಹಾಗೆ ಅವ್ನು ಸತ್ತೇ ಹೋಗ್ತಾನಲ್ಲ, ಆ ರೀತಿ ನಾನು ಸಾಯ್ಬೇಕಾಗಿತ್ತು. ಆದರೆ ನನಗೆ ನಿಜವಾಗ್ಲೂ ಆ ಭಗವಂತನ ಪ್ರೇಮರಸದಲ್ಲಿ ಇನ್ನೂ ಆಸಕ್ತಿ ಬಂದಿಲ್ಲ. ನನಗಿನ್ನೂ ಐಹಿಕದಲ್ಲೇ ಆಸಕ್ತಿ ಅನಿಸುತ್ತೆ. ಇಲ್ಲಿ ಈ ಭೂಮಿ ಮತ್ತು ಭೋಗಲೋಲುಪ ಇದೆಯಲ್ಲ, ಇದರಲ್ಲಿ ನನಗೆ ಆಸಕ್ತಿ ಅನಿಸುತ್ತೆ. ಅದಕ್ಕೆ ನನ್ನ ಪ್ರಾಣ ಇನ್ನೂ ಹೋಗಲಿಲ್ಲ. ರಾಮ ಇಲ್ಲ ಅಂದಿದ ತಕ್ಷಣ ನನ್ನ ಪ್ರಾಣ ಹೊರಟೋಗ್ಬೇಕಾಗಿತ್ತು. ಅಥವಾ ಜನಗಳು ರಾಮನನ್ನು ಕಾಡಿಗೆ ಕಳಿಸಿದಕ್ಕೆ ಕಾರಣ ಇವನು ಅಂತ ಹೇಳಿಕೊಂಡು ನನಗೆ ಉಪಹಾಸವನ್ನು ಮಾಡ್ತಾರಲ್ಲ, ಆಗಲೇ ನನ್ನ ಪ್ರಾಣ ಹೊರಟೋಗ್ಬೇಕಾಗಿತ್ತು. ಆದರೆ ಈಗ ಹೋಗಿಲ್ಲ ಅಂತಂದರೆ ಇನ್ನೂ ನನಗೆ ಆ ಭಗವಂತನ ಪ್ರೇಮರಸ ಅನ್ನೋದು ಸಿಕ್ಕಿಲ್ಲ, ನನ್ನಲ್ಲಿ ಇಲ್ಲ ಅಂತ ಅರ್ಥ. ಇನ್ನೂ ಆ ಭೋಗಿಸೋದ್ರಲ್ಲೇ ಇದೆ ಈ ನನ್ನ ಮನಸ್ಸು. ನನ್ನ ಕಲ್ಲೆದೆಯನ್ನು ನಾನು ಏನಂತ ವರ್ಣನೆ ಮಾಡಲಿ. ಇದು ಎಷ್ಟು ಕಲ್ಲಾಗಿದೆ ಅಂತಂದರೆ, ಇಂಥ ವಿಚಾರಗಳನ್ನು ಕೇಳಿ ಕೂಡ ಅದು ಗಟ್ಟಿಯಾಗಿದೆ ಅಂತಂದರೆ ಅದು ವಜ್ರಕ್ಕಿಂತಲೂ ಕಠಿಣವಾಗಿದೆ. ಹಿಂದೆನೆ ತಿಳ್ಕೊಂಡ್ವಲ್ವಾ, ವಜ್ರ ಅಂದರೆ ವಜ್ರಾಯುಧ ಅಂತಂದರೆ ಏನು ಅಂತ. ಅದು ದದೀಚಿ ಮಹರ್ಷಿಗಳ ಮೂಳೆಯಿಂದ ಮಾಡಿರುವಂಥದ್ದು. ಅದು ಇಂದ್ರನ ಹತ್ರ ಇರತ್ತೆ. ಸೊ ಅದು ವಜ್ರಾಯುಧ ಅಂತ ಅನ್ನಿಸ್ಕೊಳ್ಳುತ್ತೆ. ಆ ವಜ್ರಕ್ಕಿಂತಲೂ ಕೂಡ ಕಠಿಣವಾಗಿರುವಂಥದ್ದು ಅಂದರೆ ಏನು, ಆ ಭಗವಂತನ ಪ್ರೀತಿಯಲ್ಲಿ ಆಸಕ್ತವಾಗಿದ್ದಿದ್ರೆ ರಾಮ ಇಲ್ಲ ಅಂದ ತಕ್ಷಣವೇ ಈ ಶರೀರದಿಂದ ಪ್ರಾಣ ಹೊರಟೋಗ್ಬೇಕಾಗಿತ್ತು. ಇನ್ನೂ ಇದೆ ಅಂತಂದರೆ ಈ ಭೋಗದಲ್ಲೇ ಇನ್ನೂ ಅದು ಅನುರಕ್ತವಾಗಿದೆ ಅಂತ ಅರ್ಥ. ಈ ನನ್ನ ಕಲ್ಲೆದೆಯನ್ನು ಹೇಗೆ ತಾನೇ ವರ್ಣನೆ ಮಾಡಲಿ? ಆ ಕಠಿಣತೆಯನ್ನು ಅವನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಉದಾಹರಣೆ ವಜ್ರವನ್ನು ಕೊಡ್ತಾ ಇದ್ದಾನೆ. ವಜ್ರದಷ್ಟು ಕಠೋರವಾಗಿದೆ ನನ್ನ ಹೃದಯ ಅಂತ ಅವನು ಹೇಳ್ಕೊಳ್ತಾ ಇದ್ದಾನೆ. ಮನಸ್ಸಲ್ಲಿ ದುಃಖ ಅವನಿಗೆ. ನನ್ನ ಕಾರಣದಿಂದ ಕಾಡಿಗೆ ಹೋಗ್ಬೇಕಾಯ್ತಲ್ಲ ಅಣ್ಣ ಅತ್ತಿಗೆ ಅಂತಂದ್ಬಿಟ್ಟು ಆ ನೋವನ್ನೆಲ್ಲ ಹೊರಗಡೆ ಹಾಕ್ಕೊಳ್ತಾ ಇದ್ದಾನೆ ಈಗ. ಸೊ ಇಲ್ಲಿ ನನ್ನ ಹೃದಯ ಕಠಿಣವಾಗಿದೆ ಅಂತ ಹೇಳ್ತಾನೆ. ಮುಂದುವರೆದು ಏನು ಹೇಳ್ತಾನೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.